ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಫ್ಲಿಪ್ಕಾರ್ಟಲ್ಲಿ ಇದು ಒಂದು ಫ್ರಿಜ್ ಕವರ್ಸ್ ಅಂದರೆ ವೆಜಿಟೇಬಲ್ ಕವರ್ಸ್ನ ನಾನು ಆರ್ಡರ್ ಮಾಡಿದ್ದೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ಎಲ್ಲರೂ ಪ್ರತಿ ಸರಿ ಕವರ್ಸಲ್ಲೇ ಪ್ಲಾಸ್ಟಿಕ್ ಕವರ್ಸಲ್ಲೇ ತೊಗೊಂಬಂದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾರೆ. ದಯಮಾಡಿ ಆ ರೀತಿ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಪ್ಲಾಸ್ಟಿಕ್ ಕವರ್ಸ್ನ ಒಳ್ಳೆಯದಲ್ಲ, ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ನಾವು ಫ್ರಿಜ್ ಕವರ್ಸಲ್ಲಿ ಇವಾಗ ನಾವು ತರಕಾರಿಗೆ ಹೋದಾಗ ಅವ್ರು ಏನು ಮಾಡ್ತಾರೆ ಹೇಳಿ, ಕವರಲ್ಲೇ ಹಾಕ್ಕೊಡ್ತಾರೆ. ಅವ್ರು ಹಾಕಿಲ್ಲ ಅಂದರೂ ನಾವು ಕೇಳಿಬಿಟ್ಟು ಕವರಲ್ಲೇ ಹಾಕ್ಸ್ಕೊಂಬರ್ತೀವಿ. ಆ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದು ರೀಯೂಸ್ ಕಾಟನ್ ಕ್ಲಾತ್ಸು. ವಾಷಿಂಗ್ ಮಿಷಿನ್ನಲ್ಲಿ ಹಾಕ್ಬಿಟ್ಟು ವಾಶ್ ಕೂಡ ಮಾಡ್ಬೋದು. ಹೀಗಾಗಿ ತೊಗೊಂಬಂದಿದ್ದೀನಿ. ಯಾವ ರೀತಿ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ತಂದಿರೋದು. ನೋಡೋಣ ಎಷ್ಟು ಯೂಸ್ಫುಲ್ ಇದೆ ಅಂತ. ಓಕೆ, ಈ ರೀತಿ ಇದೆ ಬ್ಯಾಗ್ಸು, ನೋಡ್ತಾ ಇದ್ದೀರಾ? ಓಕೆ, 1 2 3 4 5 6 ಒಟ್ಟು 12 ನಾನು ಆರ್ಡರ್ ಮಾಡಿರೋದು. ಹೀಗಾಗಿ ಕೌಂಟ್ ಮಾಡಿದೆ. ಇಲ್ಲಿ 6 ಇದೆ, ಅದೇ ರೀತಿ ಇಲ್ಲಿ 6 ಇದೆ. ಜಾಸ್ತಿ ಇರುತ್ತಲ್ಲ ವೆಜಿಟೇಬಲ್ಸು, ಸಪ್ರೇಟಾಗಿ ಇಡೋಕ್ಕೆ ಒಂದು ಸ್ವಲ್ಪ ಯೂಸ್ಫುಲ್ ಆಗಿರಲಿ ಅಂತ ಈ ರೀತಿ ನೋಡಿ. ಕಂಪ್ಲೀಟ್ ಏರ್ ಟೈಟಾಗಿ ನಾವು ಹಾಕಿದರೆ ವೆಜಿಟೇಬಲ್ಸ್ ಏನಾಗುತ್ತೆ ಹೇಳಿ, ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಈ ರೀತಿ ಗ್ಯಾಪ್ ಇದೆ ನಮಗೆ. ಈ ರೀತಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಈ ರೀತಿ ಈ ಥರ ಮಾಡಿದ್ರೆ ನೋಡಿ. ಓಕೆ, ಈ ರೀತಿ ನಾವು ಕ್ಲೋಸ್ ಮಾಡ್ಬೋದು ಇದನ್ನ ಮೌತು ಈ ರೀತಿ. ಓಕೆ, ಎಷ್ಟು ಯೂಸ್ಫುಲ್ ಇದೆ. ಓಕೆ, ನಾನು ತರಕಾರಿ ತಂದಿದ್ದೀನಿ, ಇವಾಗ ಹಾಕ್ತೀನಿ. ನೋಡೋಣ ಯಾವ ರೀತಿ ಕಂಫರ್ಟೇಬಲ್ ಆಗಿರುತ್ತೆ ನಮಗೆ ಅಂತಂದು. ಓಕೆ, ಓಪನ್ ಮಾಡಿದ್ದೀನಿ. 12 ವೆಜಿಟೇಬಲ್ಸ್ ಕವರ್ಸು ಮತ್ತು ಹ್ಯಾಂಡ್ ವಾಶ್ ಕೂಡ ನಾವು ಮಾಡ್ಬೋದು, ವಾಷಿಂಗ್ ಮಿಷಿನ್ ಕೂಡ ಹಾಕ್ಬೋದು. ಹೀಗಾಗಿ ನಾನು ಕಂಫರ್ಟೇಬಲ್ ಆಗಿರುತ್ತೆ ಅಂತಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿರೋದು. ಇನ್ನೊಂದು, ದಯಮಾಡಿ ಪ್ಲಾಸ್ಟಿಕ್ ಕವರ್ಸ್ನ ಯೂಸ್ ಮಾಡಬೇಡಿ. ಅದು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನೋಡಿ, ನಾನು ವೆಜಿಟೇಬಲ್ಸ್ ತಂದಿದ್ದೀನಿ, ಇವಾಗ ಹಾಕ್ತೀನಿ ಕಂಪ್ಲೀಟು. ಇವಾಗ ನೋಡಿ, ನಾವು ಕೊಟ್ಟಿಲ್ಲ ಅಂದ್ರೂ ಅವರು ತರಕಾರಿಯವರು ಕವರ್ಸಲ್ಲೇ ನಮ್ಗೆ ಹಾಕ್ಕೊಡ್ತಾರೆ. ಓಕೆ, ನೋಡಿ, ತರಕಾರಿ ನಾನು ನೆನ್ನೆ ತೊಗೊಂಬಂದಿದ್ದೀನಿ. ಹೀಗಾಗಿ ಇವಾಗ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ. ಅವ್ರು ನಮಗೆ ಗಂಟು ಈ ರೀತಿಯೇ ಕಟ್ಕೊಟ್ಟಿರ್ತಾರೆ ತರಕಾರಿಯಲ್ಲಿ. ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನಾನು ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹತ್ತಿರದಲ್ಲಿ ಈ ಥರ ಪ್ಲಾಸ್ಟಿಕ್ ಕವರ್ಸ್ ಯೂಸ್ ಮಾಡೋದ್ರಿಂದ ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರಂತೆ ನಾನು ತುಂಬ ಹತ್ತಿರದಿಂದ ನೋಡಿದೆ. ಹೀಗಾಗಿ ಡಿಸೈಡ್ ಮಾಡಿದೆ, ಬೇಡ, ನಮಗೆ ವೆಜಿಟೇಬಲ್ಸ್ನೆಲ್ಲ ನಾವು ಇದರಲ್ಲೇ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ. ಎಲ್ಲ ಇದೆ, ಎಲ್ಲ ಟೊಮಾಟೊ ಎಲ್ಲ ಹಾಕ್ತಿದ್ದೀನಿ ನಾನು. ಓಕೆ, ನೋಡ್ತಾ ಇದ್ದೀರಾ ಇವಾಗ ಟೊಮೊಟೊ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ಇವಾಗ ನಾನು ಈ ಥರ ಮೌತ್ ಕ್ಲೋಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಹಾಕಿ ಯೂಸ್ಫುಲ್ಲಾಗಿ ತುಂಬ ಯೂಸ್ಫುಲ್ ಇದೆ ಅಂತ ನನಗಂತೂ ಅನಿಸ್ತಾ ಇದೆ. ಮತ್ತು ನೋಡಿ, ಕ್ಲಾತ್ ಕೂಡ ಕಾಟನ್ ಕ್ಲಾತ್ ಇರೋದ್ರಿಂದ ನಾವು ವೆಜಿಟೇಬಲ್ಸ್ ಖಾಲಿ ಆದ ತಕ್ಷಣ ನಾವು ವಾಷಿಂಗ್ ಮಿಷಿನ್ ಕೂಡ ಹಾಕ್ಬೋದು. ಇವಾಗ ನಾನು ಟೊಮೊಟೊ ಹಾಕಿದ್ದೀನಿ. ನಾನಿಲ್ಲಿ ಬದನೆಕಾಯಿ ಮತ್ತು ಇದು ತೊಗೊಂಬಂದಿದ್ದೀನಿ. ಎಲ್ಲ ತರಕಾರಿನೂ ಬೇಗ ಬೇಗ ಹಾಕ್ಬಿಡ್ತೀನಿ. ನೋಡಿ, ಇದು ಹೀರೆಕಾಯಿ ಫುಲ್ ಹೋಗಲ್ಲ, ಬಟ್ ಪರವಾಗಿಲ್ಲ, ಅಟ್ಲೀಸ್ಟ್ ಇಷ್ಟು ಕ್ಲೋಸ್ ಮಾಡ್ಬೋದು. ಇನ್ನೊಂದು, ಈ ರೀತಿ ತರಕಾರಿ ಇರುವಾಗ ಆದಷ್ಟು ತರಕಾರಿನ ಬೇಗ ಬೇಗ ಯೂಸ್ ಮಾಡಿಬಿಡಿ. ನನ್ನ ದಿನನಿತ್ಯ ಚಪಾತಿ ಮತ್ತು ರೋಟಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಂಡೇ ಟು ಅಪ್ ಟು ಒಂದು 3 days ಅಷ್ಟು ಇದು ಮಾಡ್ತೀನಿ. ಇವತ್ತು ಬೆಳಗ್ಗೆ ನಾನು ತೊಗೊಂಬಂದಿರೋದು ಆ್ಯಕ್ಚುಲಿ. ಇವಾಗ ನಾನು ತರಕಾರಿ ಎಲ್ಲ ಎತ್ತಿಡ್ತಾ ಇದ್ದೀನಿ, ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು. ನಾಳೆಗೆ ಒಂದು ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ಇದು ಮಾಡ್ತೀನಿ. ಒಂದು 3 days ಅನ್ನೋಷ್ಟರಲ್ಲಿ ನಾನು ಎಲ್ಲ ತರಕಾರಿ ಆಲ್ಮೋಸ್ಟ್ ಅಲ್ಲೂ ಇದು ಮಾಡ್ತೀನಿ. ಆಮೇಲೆ ನಾನು ಪಲ್ಯಗೆ, ಚಪಾತಿಗೆ ಏನಿದೆ ಕಾಳು ಪಲ್ಯನ ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂದರೆ ಮನೆ ಹತ್ತಿರ ಬಂದಾಗ ತೊಗೋತೀನಿ. ನಾನು ಇವಾಗ ಒಂದು 3 daysಗೆ ರೊಟ್ಟಿಗಾಗಲಿ ಮತ್ತು ಚಪಾತಿಗೆ ಅಂತ ಹೇಳ್ಬಿಟ್ಟು ಪಲ್ಯ ಮಾಡೋಕ್ಕಂತ ಹೇಳ್ಬಿಟ್ಟು ಹೀರೆಕಾಯಿ ನೋಡಿ, ದಪ್ಪ ಮೆಣಸಿನ್ಕಾಯಿ ಮತ್ತು ನಾನಿಲ್ಲಿ ಬದನೆಕಾಯಿ, ಈ 3 ತರಕಾರಿನ ತೊಗೊಂಬಂದಿದ್ದೀನಿ. ಇವಾಗ
ಇವಾಗ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಒಟ್ಟಿಗೆ ಹಾಕ್ತೀನಿ ನಾನು. ನಾವು ಇರೋದು 4 ಮೆಂಬರ್ಸ್. ಹೀಗೇ ತುಂಬ ಜಾಸ್ತಿ ತಂದು ಇಟ್ಕೊಳ್ಳಲ್ಲ. ನಮಗೆ ಒನ್ ಟೈಮ್ ಮಾಡಿದ್ರೆ ಖಾಲಿ ಆಗೋಷ್ಟು ತೊಗೊಂಡು ಬರ್ತೀನಿ. ಏಕೆಂದರೆ ಜಾಸ್ತಿ ತೊಗೊಂಬಂತಂದರೆ ತುಂಬ ವೇಸ್ಟ್ ಆಗುತ್ತೆ. ಹೀಗಾಗಿ ಬದನೆಕಾಯಿ ಕ್ಯಾಪ್ಸಿಕಮ್ ಇದೆಲ್ಲ ಹಾಕಿದ್ದೀನಿ ನೋಡಿ. ಇದು ಈ ರೀತಿ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಒಳಗಡೆ ಏನೇನಿದೆ, ನಮಗೆ ಯಾವ ತರಕಾರಿ ಇದೆ ಅಂತ ಹುಡ್ಕಾಡೋ ಒಂದು ಕಷ್ಟ ಇರೋಂಗಿಲ್ಲ. ನಮಗೆ ಬೇಗ ಸಿಕ್ಬಿಡುತ್ತೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಫ್ರಿಜ್ ಸ್ವಲ್ಪ ಚಿಕ್ಕದು ಇರೋದ್ರಿಂದ ನಮಗೆ ಇವಾಗ ಬಾಕ್ಸ್ದು ನಮ್ಗೆ ಏನು ಇರ್ತೀವಿ ಆ ಥರ ಇಡೋಕ್ಕಾಗಲ್ಲ. ಆದಷ್ಟು ಇವಾಗ ನೋಡಿ ಹಾಲು ಮತ್ತು ಬೇರೆ ಎಲ್ಲ ತರಕಾರಿ ಇಡೋಕ್ಕೆ ನಮಗೆಲ್ಲ ಫ್ರಿಜ್ ಫುಲ್ ಆಗಿಬಿಡುತ್ತೆ. ಆ ರೀತಿ ಫುಲ್ ಇಟ್ಕೊಳಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಇದು ಮಾಡಿ. ಫ್ರಿಜ್ ಚಿಕ್ಕದು ಇಡೋಕ್ಕೂ ನಮ್ಗೆ ಕಂಫರ್ಟೇಬಲ್ ಆಗಿದೆ. ಮತ್ತು ನೋಡಿ ತರಕಾರಿ ತುಂಬ ಯೂಸ್ಫುಲ್ಲಾಗಿ ನಾವು ಇಟ್ಕೋಬೋದು. ಇನ್ನೂ ಇಷ್ಟು ಬ್ಯಾಗ್ಸ್ ಇದೆ. ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲನೂ ಹಾಕೋತೀನಿ. ಇವಾಗ ನಾನು ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದೀನಿ. ಈ ರೀತಿ ನೋಡಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಫ್ಲಿಪ್ಕಾರ್ಟಿಂದ ಬೆಸ್ಟ್ ಅಂತ ಅನ್ಕೋತೀನಿ. ಓಕೆ, ನಾನು ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ತರಕಾರಿ ಅಂತೂ ಎತ್ತಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಉಳಿದಿರೋದು 1 2 3 4 5 ಇನ್ನೂ 5 ಉಳಿದಿದೆ. ಇನ್ನು ಬೇರೆ ಯಾವುದಾದ್ರೂ ತರಕಾರಿ ಬೇಕಿದ್ದರೆ ನಾವು ಎತ್ತಿಟ್ಕೋಬೋದು. ನಾನು ತರಕಾರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ. ಹಾಕಿಟ್ಟಿದ್ದೀನಿ. ಟ್ರಾನ್ಸ್ಪರೆಂಟ್ ಇದೆ, ಯಾವ್ದು ಏನೇನಿದೆ ಅಂತ ಗೊತ್ತಾಗುತ್ತೆ. ತುಂಬ ಯೂಸ್ಫುಲ್ ಅಂತೂ ಇದೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವಾಗಿನ ಒಟ್ಟು 10 ಪೀಸಸ್ಸಿಗೆ ಬಂದ್ಬಿಟ್ಟು ಇದು ಕಾಸ್ಟ್ ಬಂದ್ಬಿಟ್ಟು 320 ರುಪೀಸ್ ಇದೆ. 320 ರುಪೀಸ್ಗೆ ಟು 10 ಬರುತ್ತೆ ನಮಗೆ ಕವರ್ಸು. ತುಂಬ ಕಂಫರ್ಟೇಬಲ್ ಆಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಇಡೋಕ್ಕೆ. ಖಂಡಿತ ಆರ್ಡರ್ ಮಾಡಿ. ಆದಷ್ಟು ಪ್ಲಾಸ್ಟಿಕ್ ಕವರ್ಸ್ನ ಅವಾಯ್ಡ್ ಮಾಡಿ. ಫ್ರಿಜ್ಜಲ್ಲಾಗಲಿ ಲೈಫ್ ಇದರಲ್ಲಿ ಯಾವುದೇ ಒಂದು ದಿನ ಬಳಕೆ ವಿಷಯದಲ್ಲಾಗಲಿ ಕವರ್ಸ್ನ ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಕವರ್ಸು ವೆರಿ ಡೇಂಜರಸ್, ಅಂದರೆ ತುಂಬ ಡೇಂಜರಸ್ಸು. ಹೀಗಾಗಿ ಇದು ಒಂದು ಡಿಸಿಷನ್ ತೊಗೊಂಡು ಪ್ಲಾಸ್ಟಿಕ್ ಕವರ್ಸ್ ಯಾವುದು ಯೂಸ್ ಮಾಡಬಾರ್ದು ಅಂತ. ಹೀಗಾಗಿ ನಾನು ಈ ಒಂದು ಕಾಟನ್ ಕ್ಲಾತ್ ಬ್ಯಾಗ್ನ ನಾನು ಆರ್ಡರ್ ಮಾಡಿದ್ದೀನಿ. ನೀವು ಇದೇ ರೀತಿ ಮಾಡಿ ಅಂತ ನಾನು ನಿಮಗೆ ಸಲಹೆ ಕೊಡ್ತೀನಿ. ಇದಕ್ಕೆ 10 ಪೀಸಸ್ ಕಾಸ್ಟ್ಗೆ 320 ರುಪೀಸ್. ಇದಾಗಿತ್ತು ನನ್ನ ವಿಡಿಯೋ. ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.